ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ಬದುಕು ಪ್ರವಚನದ ಮುಂದಿನ ಭಾಗವನ್ನು ಕಬೀರರ ದೋಹೆ ರೂಪದಲ್ಲಿ ಆಲಿಸೋಣ. ನಮ್ಮ ಕೈಯ ಬೆರಳುಗಳು ಒಂದಕ್ಕೊಂದು ಸಮವಿಲ್ಲ, 10 ಬೆರಳುಗಳಿಂದ ಮನುಷ್ಯ ಜಗತ್ತು ಕಟ್ಟಬಲ್ಲ, ಗುರುವೇ ಜಗತ್ತು ಕಟ್ಟಬಲ್ಲ. ತಲೆಯಲ್ಲಿ ವಿದ್ಯೆ, ಕೈಯಲ್ಲಿ ಕಲೆ, ಮನದಲ್ಲಿ ದಿವ್ಯ ಭಾವ, ಏನೆಲ್ಲ ಇದ್ದರೂ ತಾನು ಬಡವನೆಂದ, ಗುರುವೇ ತಾನು ಬಡವನೆಂದ. ಅಂತರಂಗದ ಸಿರಿಯನು ನಿಜ ಸಿರಿಯೆಂದರಿಯಲಿಲ್ಲ, ಶಬ್ದ ಸ್ಪರ್ಶ ರೂಪ ವಿಷಯಗಳ ವ್ಯಾಮೋಹಕ್ಕೆ ಒಳಗಾದ, ಗುರುವೇ ವ್ಯಾಮೋಹಕ್ಕೆ ಒಳಗಾದ. ಸಂತರ ಭಾವ ಬದುಕು ಮಾತ್ರ ಮಗುವಿನಷ್ಟೇ ಪರಿಶುದ್ಧ, ನಿಸರ್ಗದ ಮಡಿಲಲ್ಲಿ ಕುಳಿತು ಪ್ರಪಂಚ ಮರೆಯುವರು, ಗುರುವೇ ಪ್ರಪಂಚ ಮರೆಯುವರು. ದೇಹವಿದು ಹೊರಗಿನ ಪುತ್ಥಳಿ, ಕಾಲನ ಉರಿತಾಗಿದೆ, ರೂಪ ಯೌವನವಿದೆ, ಬುದ್ಧಿ ಕರಗಿ ಹೋಗುತ್ತಿದೆ, ಗುರುವೇ ಕರಗಿ ಹೋಗುತ್ತಿದೆ. ಇದ್ದುದರಲ್ಲಿ ತೃಪ್ತಿಯಿಂದ ಇರಲು ಕಲಿಯಬೇಕು, ಇಲ್ಲದಿದ್ದರೆ ಜೀವನದುದ್ದಕ್ಕೂ ಅತೃಪ್ತಿಯಾಗುವುದು, ಗುರುವೇ ಅತೃಪ್ತಿಯಾಗುವುದು. ಸಾಕು ಎಂದವ ಸಿರಿವಂತ, ಬೇಕು ಎಂದವ ಬಡವ, ಇಷ್ಟು ಸಾಕು ಎನ್ನುವ ಮಂತ್ರ ಸಂತಸಕ್ಕೆ ಕಾರಣ, ಗುರುವೇ ಸಂತಸಕ್ಕೆ ಕಾರಣ. ಋಷಿ ಮುನಿಗಳು ಬದುಕಿನ ಮಹತ್ವ ಅರಿತವರು, ಋಷಿಗಳು ಬಹಳ ಸೊಗಸಾಗಿ ಬದುಕು ಅನುಭವಿಸಿದರು, ಗುರುವೇ ಬದುಕು ಅನುಭವಿಸಿದರು. ಎತ್ತರದ ಬೆಟ್ಟವನೇರಿ ಆಳವಾದ ಕೊಳ್ಳಕ್ಕೆ ಇಳಿದು, ಹಸಿರು ಬನದಲ್ಲಿ ಹಕ್ಕಿಗಳೊಂದಿಗೆ ಹಾಡಿ ಕುಣಿದರು, ಗುರುವೇ ಹಾಡಿ ಕುಣಿದರು. ಅನಂತವಾದ ಆಗಸದಲ್ಲಿ ಸೂರ್ಯೋದಯ ಸೂರ್ಯಾಸ್ತ, ಚಂದ್ರೋದಯ ಚಂದ್ರಾಸ್ತವ ನೋಡಿ ಸಮಾಧಿ ಸಾಧಿಸಿದರು, ಗುರುವೇ ಸಮಾಧಿ ಸಾಧಿಸಿದರು. ಪತಂಗವು ಕೆಲ ಗಂಟೆವರೆಗೆ ಮಾತ್ರವೇ ಜೀವಿಸಿರುವುದು, ಬದುಕಿರುವವರೆಗೆ ಕುಡಿದದ್ದು ಹೂಮಕರಂದವನು, ಗುರುವೇ ಹೂಮಕರಂದವನು. ಅಹಂಭಾವ ಎಂದರೆ ನಾನೇ ವಿಶೇಷ ಎಂಬ ಅನಿಸಿಕೆಯೋ, ಅಹಂಭಾವದಿಂದ ವ್ಯಕ್ತಿತ್ವ ಕುಂಠಿತವಾಗುತ್ತದೆ,
ಕುಂಠಿತವಾಗುವುದು ಗುರುವೇ ಕುಂಠಿತವಾಗುವುದು. ನಿಜವಾಗಿ ಜಗತ್ತಿನಲ್ಲಿ ಯಾರು ಶ್ರೇಷ್ಠರಲ್ಲ. ಶ್ರೇಷ್ಠ ಕನಿಷ್ಠವೆಂಬುದು ಕೇವಲ ಸಾಪೇಕ್ಷಿಕ ಗುರುವೇ, ಕೇವಲ ಸಾಪೇಕ್ಷಿಕವು. ನಿಜವಾಗಿಯೂ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು? ಮಗುವಿನಂಥ ಮುಗ್ಧ ಮನಸ್ಸು ಇರುವವರೇ ದೊಡ್ಡವರು ಗುರುವೇ, ಇರುವವರೇ ದೊಡ್ಡವರು. ದೊಡ್ಡವರ ಸಾಮೀಪ್ಯದಿಂದ ಕೊರತೆಗಳು ದೂರ. ಹಿರಿಮೆಗರಿಮೆಗಳ ಅರಿವು ಅನುಭವವು ನಮಗೆ ಗುರುವೇ, ಅನುಭವವು ನಮಗೆ. ಅಹಂಭಾವವು ಅಳಿದಾಗ ಶಾಂತಿ ನೆಲೆಸುವುದು. ಅಹಮಿಕೆಯೂ ಇರದೇ ಇದ್ದರೆ ಸಂತಸದ ಬದುಕು ಗುರುವೇ, ಸಂತಸದ ಬದುಕು. ನಮ್ಮ ಸುತ್ತಲಿನ ವಿಶ್ವ ಅತ್ಯಂತ ರಹಸ್ಯ. ನೈಜ ಸ್ವರೂಪ ತಿಳಿಯುವುದು ಸುಲಭದ ಮಾತಲ್ಲ ಗುರುವೇ, ಸುಲಭದ ಮಾತಲ್ಲ. ಕಾಮನ ಬಿಲ್ಲು ಮನಮೋಹಕ, ವರ್ಣವೈವಿಧ್ಯದ ಕನಸು. ವೈಜ್ಞಾನಿಕವಾಗಿ ವಿಶ್ಲೇಷಿಸಿದರೆ ಬಣ್ಣವೇ ಇಲ್ಲ ಗುರುವೇ, ಬಣ್ಣವೇ ಇಲ್ಲ. ಅಣುಪರಮಾಣುಗಳಿಂದ ತುಂಬಿಕೊಂಡುದೇ ವಿಶ್ವ. ಇದರಾಚೆ ಮೂಲದಲ್ಲಿ ಏನಿದೆ ಯಾರೂ ಅರಿಯರು ಗುರುವೇ, ಯಾರೂ ಅರಿಯರು. ಬದುಕಿನ ಕುರಿತೇ ಚರ್ಚೆ ಮಾಡಿದ ಚೆನ್ನಾಗಿ ಬದುಕಲಿಲ್ಲ. ಸುಖ ಸಂತಸ ಶಾಂತಿ ಸಮಾಧಾನ ಬದುಕಲ್ಲಿ ಸಿಗಲಿಲ್ಲ ಜನಕ, ಬದುಕಲ್ಲಿ ಸಿಗಲಿಲ್ಲ. ಮಲ್ಲಿಗೆಯ ಸುಗಂಧವನ್ನು ಗಾಳಿಗೆ ಧಾರೆ ಎರೆಯಿತು. ಸುಗಂಧವನುಂಡ ಗಾಳಿ ಬೀಸಿದರೆ ಜಗವೆಲ್ಲ ಪರಿಮಳವು ಗುರುವೇ, ಜಗವೆಲ್ಲ ಪರಿಮಳವು. ಮಾನವ ದೇಹವು ದೇವನಿತ್ತ ಮಾವಿನ ಬೀಜ. ಮಹತೆ ಅನ್ಯರಿಯದೆ ನಾವದನ್ನು ಬೇವಾಗಿರಿಸಿಹೆವು ಗುರುವೇ, ಬೇವಾಗಿರಿಸಿಹೆವು. ಹಾಲಿನ ಹೊಳೆಯಾಗಬೇಕಿದ್ದ ಮಾನವನ ಬದುಕು ಅಸಂತಸದ ಹಾಲಾಹಲದ ಮಡುವಾಗಿ ನಿಂತಿತು ಗುರುವೇ, ಮಡುವಾಗಿ ನಿಂತಿತು. ಅಭಿನಿವೇಶ ಎಂದರೆ ಅಂಟಿಕೊಳ್ಳುವ ಗುಣವು. ಇದರಿಂದ ಸತ್ಯದ ವಿಸ್ಮರಣೆ ಭವಬಂಧನಕ್ಕೆ ಕಾರಣ ಗುರುವೇ, ಭವಬಂಧನಕ್ಕೆ ಕಾರಣ. ನಮ್ಮ ಬದುಕು ದೈವಿ ಕಾಣಿಕೆ, ನೈಸರ್ಗಿಕ ಕೊಡುಗೆ. ಎಷ್ಟೇ ವರ್ಷ ಬದುಕಿರಲಿ ತೃಪ್ತಿ ಇರಬೇಕು
ಗುರುವೇ ತೃಪ್ತಿರಬೇಕು. ಸಮೃದ್ಧ ಸಾರ್ಥಕ ಬದುಕಿಗಾಗಿ ತ್ಯಾಗ ಮಾಡಬೇಕು. ಆಶಯ ಹಂಭವ ಅಭಿನಿವೇಶ ಮೂರನ್ನು ಬಿಡಬೇಕು. ಗುರುವೇ ಮೂರನ್ನು ಬಿಡಬೇಕು. ಜಗತ್ತಿನಲ್ಲಿ ಕೊರತೆ ಇಲ್ಲ, ಸಂಪದ್ಭರಿತ ಸೃಷ್ಟಿ. ಇದನರಿಯದೆ ಬಂಧಿತನಾದ ದೀನ ದುಃಖಿಯಾದ. ಗುರುವೇ ದೀನ ದುಃಖಿಯಾದ. ಬದುಕಲು ಬೇಕು ಗಾಳಿ ಬೆಳಕು, ನೆಲ ನೀರು ಬಯಲು. ಇದರ ಅರಿವು ಇಲ್ಲದ ಮನುಷ್ಯ ತಾನು ಬಡವನೆಂದ. ಗುರುವೇ ತಾನು ಬಡವನೆಂದ. ಜಗವನ್ನು ಕಂಡು ನಕ್ಕು ನಲಿಯಲು ಯಾರ ಅಡ್ಡಿಲ್ಲ. ಜಗದಲ್ಲಿರುವುದೆಲ್ಲ ನನ್ನದೆಂದಾಗ ಎಲ್ಲರದು ಅಡ್ಡಿ. ಗುರುವೇ ಎಲ್ಲರದು ಅಡ್ಡಿ. ವಿಶ್ವ ಪ್ರೇಮಿಯಾದ ಮಾನವನು ಸನ್ಮಾರ್ಗಗಾಮಿಯು. ಸತ್ಯ ದರ್ಶನ ಆಕಾಂಕ್ಷಿ ಸತ್ಯ ಶೋಧಕನು. ಗುರುವೇ ಸತ್ಯ ಶೋಧಕನು. ಈ ಪ್ರಪಂಚದ ಭೌತ ಸಿರಿಗೆ ಆಧಾರಭೂತ ಪರಮಾತ್ಮ. ಜಗವಿದೆಲ್ಲವ ನಾನು ಅರಿಯುವೆ, ಈ ಜಗ ನನ್ನನರಿಯದು. ಗುರುವೇ ಈ ಜಗ ನನ್ನನರಿಯದು. ಮಡಿಕೆ ಎಳಿದರೂ ಮಣ್ಣಳಿಯದು, ಜಗವಳಿದರೂ ಆಧಾರವಳಿಯದು. ಅದುವೇ ಪರಮ ಸತ್ಯವಾದ ಪರಮಾತ್ಮನು. ಗುರುವೇ ಪರಮಾತ್ಮನು. ಪರಮ ಸತ್ಯವೇ ಪರಮಾತ್ಮ. ವಿಜ್ಞಾನಿ ಸತ್ಯವೆಂದ. ತತ್ವಜ್ಞಾನಿ ತತ್ವವೆಂದರೆ ಭಕ್ತ ದೇವನೆಂದ. ಗುರುವೇ ಭಕ್ತ ದೇವನೆಂದ. ಸಿರಿಯ ಭಾವದಿಂದ ಸಿರಿವಂತ ಬಡವ, ಮನೆ ಮಠದಿಂದ ಗೃಹಸ್ಥ ಸನ್ಯಾಸಿ. ಉಪಾಧಿಗಳ ಭಾವವಿಲ್ಲದಾಗ ನಾನೇ ಶುದ್ಧಾತ್ಮ. ಗುರುವೇ ನಾನೇ ಶುದ್ಧಾತ್ಮ. ಆಸೆ ಅಹಂಕಾರ ಅಳಿದಾಗ ಮುಕ್ತರಾಗುವಿರಿ. ಆಶಾ ಶೂನ್ಯತೆ ಅಹಂ ಶೂನ್ಯತೆ ಇದುವೇ ಜೀವನ್ಮುಕ್ತಿ. ಗುರುವೇ ಇದುವೇ ಜೀವನ್ಮುಕ್ತಿ. ವಿಶ್ವ ಪ್ರೇಮಿ ಆತ್ಮಾನುಭವಿ ಆದವನೇ ಜೀವನ್ಮುಕ್ತ. ಆತನ ಬದುಕು ಸದಾ ಸಮೃದ್ಧ, ಹದುಳ ಬದುಕಿನ ರೀತಿ. ಗುರುವೇ ಹದುಳ ಬದುಕಿನ ರೀತಿ. ಪರಮ ಪೂಜ್ಯ ಗುರುಗಳವರು ಬದುಕುವುದು ಹೇಗೆಂಬ ಪ್ರವಚನದಲ್ಲಿ ಹೇಳಿರುವ ನುಡಿ ಮುತ್ತುಗಳು. ಗುರುವೇ ನುಡಿ ಮುತ್ತುಗಳು. ಗುರುವೇ